ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ. ಸತ್ಯವೇದ ಗ್ರಂಥದಲ್ಲಿ ಲೂಕ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆಗ ಯೇಸು, ತಂದೆ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂದು ಅರಿಯರು ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಜೀವವುಳ್ಳ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಶಿಲುಬೆ ಮೇಲೆ ಕರ್ತನೆ ನನಗಾಗಿ ನಮ್ಮೆಲ್ಲರಿಗಾಗಿ ನೀನು ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟಿದೆ. ಕರ್ತನೆ, ನಿನ್ನನ್ನು ಹಿಂಬಾಲಿಸುವಂಥ, ನೀನು ಹೇಳಿರುವ ಮಾತುಗಳ ಅನುಸಾರವಾಗಿ ನಾವು ಜೀವಿಸುವಂಥ ನಿನ್ನ ಕೃಪೆಯನ್ನು ನಮಗೆ ಒದಗಿಸಿಕೊಡು. ಕರ್ತನೆ, ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಸಂಧಿಸು. ವಾಕ್ಯವನ್ನು ಗ್ರಹಿಕೆಯನ್ನು ಅವರಿಗೆ ಒದಗಿಸಿಕೊಡು. ಅವರ ಮನೋನೇತ್ರಗಳನ್ನು ದೇವರನ್ನು ತೆರೆ. ಯೇಸುವಿನ ಹೆಸರಿನಲ್ಲಿ ನಿನ್ನ ಗ್ರಂಥದಲ್ಲಿರುವ ಕರ್ತನೆ ಅದ್ಭುತ ಕಾರ್ಯಗಳನ್ನು ನೋಡುವಂತೆ ಅವರಿಗೆ ದೇವರೇ ಅವರಿಗೆ ಗ್ರಹಿಸುವಂಥ ಮನಸ್ಸನ್ನು ಒದಗಿಸಿಕೊಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆತನು ಶಿಲುಬೆಯ ಮೇಲೆ ಹೇಳಿರುವ ಮಾತು ಏನಂದರೆ, ತಂದೆ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೋ ಏನೋ ಎಂಬುದನ್ನು ಅರಿಯರು ಅಂದನು. ಇಲ್ಲಿ ಗಮನಿಸಿದರೆ ಆತನನ್ನು ಶಿಲುಬೆಯ ಮೇಲೆ ಹಾಕಿದ ಮೇಲೆ ಅಲ್ಲಿರುವ ರೋಮ ಸೈನಿಕರನ್ನು, ಯಹೂದ್ಯರನ್ನು, ಫರಿಸಾಯರನ್ನು, ಅನೇಕ ಜನ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಇರುವ ಆ ಜನರೆಲ್ಲರನ್ನು ನೋಡಿ ಆತನು ಹೇಳ್ತಾ ಇರುವ ಮಾತು, ತಂದೆ, ಇವರನ್ನು ಕ್ಷಮಿಸು. ಯಾರನ್ನು ಕ್ಷಮಿಸ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನು ಒಡೆದವರನ್ನು, ಆತನ ಮುಖದ ಮೇಲೆ ಉಗುಳಿಸಿದವರನ್ನು, ಆತನನ್ನು ಭಯಂಕರವಾದ ಕ್ರೂರತ್ವದಲ್ಲಿ ಅವರು ಯೇಸು ಕ್ರಿಸ್ತನನ್ನು ಹಿಂಸೆಗೆ ಒಳಗಾಗಿ ಮಾಡಿದವರನ್ನು, ಅವರನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕರ್ತನೆ, ಇವರಿಗೆ ಅರಿಯರು. ಇವರು ಏನು ಮಾಡ್ತಾ ಇದ್ದಾರೋ, ಅವರು ಮಾಡುತ್ತಾ ಇರುವ ಸ್ಥಿತಿ ವಿಷಯದಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ, ಅವರು ಅರಿಯರು, ಅವರನ್ನು ಕ್ಷಮಿಸು ದೇವರೇ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲಿ? ಶಿಲುಬೆಯ ಮೇಲೆ. ಇಲ್ಲಿ ಗಮನಿಸಿದಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಪಾಪದಲ್ಲಿ ಜೀವಿಸ್ತಾ ಇರುವ ಪ್ರತಿ ಮಾನವನನ್ನು ರಕ್ಷಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಕನ್ಯೆ ಗರ್ಭದಲ್ಲಿ ಪರಿಶುದ್ಧಾತ್ಮನ ಮೂಲಕ ಆತನು ಜನಿಸಿ 30 ವರ್ಷಗಳವರೆಗೂ ತಂದೆ ತಾಯಿಗಳ ಆ ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡುತ್ತಾ, ಆಮೇಲೆ 30 ವರ್ಷ ಆದಮೇಲೆ 3 ವರ್ಷ 6 ತಿಂಗಳು ಭೂಮಿಯ ಮೇಲೆ ಆತನ ಸುವಾರ್ಥ ಸಾರುವುದಕ್ಕೆ ಬಂದಿದ್ದಾರೆ. ಸುವಾರ್ತೆಯನ್ನು ಸಾರಿದ್ದಾರೆ. ಆತನ ಬಳಿಗೆ ಪ್ರತಿಯೊಬ್ಬರು ಬರುವ ಪ್ರತಿ ಮನುಷ್ಯನಿಗೆ ಆತನು ಅನೇಕ ಶ್ರೇಷ್ಠವಾದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆತನನ್ನು ಹಿಂಬಾಲಿಸುತ್ತಿರುವ ಜನರೆಲ್ಲರನ್ನು ನೋಡಿ ಆತನು ಹೇಳಿದ್ದು ಏನಂದರೆ ಮತ್ತೆ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿರುವ ಮಾತನ್ನು ಓದ್ರಿ ಬೇಗ. ಅಂದಿನಿಂದ ಯೇಸು, ಅಂದರೆ ಎಂದಿನಿಂದ 30 ವರ್ಷಗಳು ದಾಟಿದ ಅನಂತರ 31 ವರ್ಷದಲ್ಲಿ ಕಾಲಿಟ್ಟಾಗ, ಅಂದಿನಿಂದ ಯೇಸು, ಪರಲೋಕ ರಾಜ್ಯವು ಸಮೀಪಿಸ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆ ಮಾತು, ನಿಮ್ಮ ಮನಸ್ಸನ್ನು ತಿರುಗಿಸಿರಿ, ಯೂ ಟರ್ನ್ ಮಾಡಿಕೊಳ್ಳಿರಿ. ಯೂ ಟರ್ನ್ ಅಂದರೆ ಲೋಕದಲ್ಲಿರುವ ನೀನು, ಪಾಪ ಜೀವನದಲ್ಲಿ ನಿಂತುಕೊಂಡಿರುವ ನೀನು, ಪಾಪದಲ್ಲಿ ಬಿದ್ದು ಹೋಗಿರುವ ನೀನು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯಾಕೆಂದರೆ ಪರಲೋಕ ರಾಜ್ಯಕ್ಕೆ ನೀನು ಹೋಗಬೇಕು, ಪರಲೋಕ ರಾಜ್ಯಕ್ಕೆ ವಾರಸರಾಗಿ ನೀವು ಬರಬೇಕೆಂದು, ಪರಲೋಕಕ್ಕೆ ದೇವರ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಿರಿ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಪರಲೋಕ ರಾಜ್ಯವು ಸಮೀಪಿಸ್ತಾ ಇದೆ.
ಪರಲೋಕ ರಾಜ್ಯವು ನಿಮ್ಮ ಕಡೆ ಬಂದಿದೆ. ಪರಲೋಕ ರಾಜ್ಯ ಅಂದರೆ ಯೇಸು ಸ್ವಾಮಿಯೇ ಪರಲೋಕ. ಆ ಮಾತು ಎದಕ್ಕಂದಾನಂದರೆ ಆತನೇ ಪರಲೋಕದಲ್ಲಿರುವ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಯೇಸು ಕ್ರಿಸ್ತ ನಿನಗಾಗಿ ನನಗಾಗಿ ಭೂಮಿಯ ಮೇಲೆ ಕನ್ಯಗರ್ಭದಲ್ಲಿ ಹುಟ್ಟಿದ್ದಾನೆ. ಆತನಲ್ಲಿ ಪರಿಶುದ್ಧತೆ ಇದೆ. ಪರಲೋಕ ಅಂದರೆ ಪರಿಶುದ್ಧ ಸ್ಥಳ, ಪರಿಶುದ್ಧತೆ ಇರುವ ಸ್ಥಳ. ಪರಿಶುದ್ಧ ಸ್ಥಳಕ್ಕೆ ಸೇರಬೇಕೆಂದು ನೀವು ಬಯಸಿದರೆ, ಪರಲೋಕ ಅಂದರೆ ಅಲ್ಲಿ ಮರಣ ಇಲ್ಲ, ಶಾಪ ಇರುವುದಿಲ್ಲ, ಅಸಮಾಧಾನ ಇರುವುದಿಲ್ಲ, ದುಃಖ ಇರುವುದಿಲ್ಲ. ಅಲ್ಲಿ ಯಾವಾಗಲೂ ಸಮಾಧಾನದಲ್ಲಿ ನೆಮ್ಮದಿಯಾಗಿರ್ತಾರೆ. ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವ ಜೀವನವೇ ಪರಲೋಕ ರಾಜ್ಯ. ಯೇಸು ಸ್ವಾಮಿ ಆತನು ಕೂಡ ಪರಿಶುದ್ಧನಾಗಿ ಪರಿಶುದ್ಧತೆ ಬರಬೇಕೆಂದು ಆತನೇ ಯೇಸು ಸ್ವಾಮಿ ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಿರಿ. ಲೋಕದಲ್ಲಿ ಪಾಪದಲ್ಲಿದ್ದೀರಿ, ಪಾಪದ ಮೂಲಕ ಬರುವ ಸಂಬಳ ಮರಣ. ಆ ಮರಣ ನಿತ್ಯ ನರಕಕ್ಕೆ ನೀವು ಹೋಗ್ತೀರಿ. ನಿತ್ಯ ನರಕ ಸಿಗುತ್ತೆ ನಿಮಗೆ. ಆ ನಿತ್ಯ ನರಕದಿಂದ ನೀವು ಬರಬೇಕೆಂಬುದನ್ನು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆ ಹೇಗೆ ತಿರುಗಿಕೊಳ್ಳಬೇಕೆಂದರೆ, ನೀವು ನಿಮ್ಮ ಮನಸ್ಸನ್ನು ದೀನ ಮನಸ್ಸುಳ್ಳವರಾಗಿರಬೇಕು. ಹಾಗೆ ಕನಿಕರವುಳ್ಳವ ಮನಸ್ಸು ಉಳ್ಳವರಾಗಿರಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿರಬೇಕು. ಸತ್ಯವಚನ ಮಾತುಗಳನ್ನು ಆಡುವವರಾಗಿರಬೇಕು. ಪರಿಶುದ್ಧರಾಗಿರಬೇಕು, ದೀನರಾಗಿರಬೇಕು. ವೈರಿಗಳನ್ನು ಕ್ಷಮಿಸುವಂಥ ಮನಸ್ಸಿರಬೇಕು. ವೈರಿಗಳನ್ನು ಕ್ಷಮಿಸುವ ಮನಸ್ಸು ನಿಮ್ಮಲ್ಲಿ ಬಂದರೆ ನೀವು ದೇವರಿಗೆ ಮಕ್ಕಳಾಗಿರ್ತೀರಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದ್ದಾರೆ. ದಯವಿಟ್ಟು ಓದ್ರಿ, ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನವನ್ನು ಓದ್ರಿ ದಯವಿಟ್ಟು ಬೇಗ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರತ್ಪರನಾದ ದೇವರ ಮಕ್ಕಳಾಗಿ ನೀವು ಎನಿಸಲ್ಪಡುವಿರಿ. ಪರಲೋಕದಲ್ಲಿರುವ ದೇವರ ಮಕ್ಕಳಾಗಿ ನೀವು ಎನಿಸಲ್ಪಡುವಿರಿ. ಯಾವಾಗ? ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಫಸ್ಟ್ ನಿಮ್ಮ ವೈರಿ ಯಾರಿದ್ದಾರೆ? ದ್ವೇಷ ಇಟ್ಕೊಳ್ತೀರಲ್ಲ ಕೆಲವರ ಮೇಲೆ, ದ್ವೇಷ, ಅಸೂಯೆ. ನಿಮ್ಮ ನೆರೆಯವರನ್ನು ನೋಡಿದರೆ ಆಗುವುದಿಲ್ಲ ನಿಮಗೆ. ನಿಮ್ಮ ಹೆಂಡತಿಯನ್ನು ನೋಡಿದರೆ ಆಗುವುದಿಲ್ಲ. ನಿಮ್ಮ ರಕ್ತ ಸಂಬಂಧಿಕರನ್ನು ನೋಡಿದರೆ ಆಗುವುದಿಲ್ಲ. ಕ್ಷಮಿಸುವ ಮನಸ್ಸು ಬರಲ್ಲ ನಿಮಗೆ. ವೈರಿಯನ್ನು ಸಿಟ್ಟನ್ನು ಇಟ್ಕೊಂಡು ನೋಡ್ತಾ ಇರ್ತೀರಿ, ಹಿಂಗೆ ಸಿಟ್ಟಾಗಿ ಸೀರಿಯಸ್ ಆಗಿ ನೋಡ್ತಾ ಇರ್ತೀರಿ. ಮತ್ತು ಸತ್ಯವೇದ ಬೈಬಲ್ ಸತ್ಯವೇದವನ್ನು ಕೈಯಲ್ಲಿ ಹಿಡ್ಕೊಂಡು ಚರ್ಚಿಗೂ ಹೋಗ್ತೀರಿ. ಹಾಗೆ ಪ್ರಾರ್ಥನೆ ಮಾಡ್ತೀರಿ, ಹಾಡುಗಳನ್ನು ಆಡ್ತೀರಿ, ಆರಾಧನೆ ಮಾಡ್ತೀರಿ, ಚೆನ್ನಾಗಿ ಬೋಧನೆಯನ್ನು ಮಾಡ್ತೀರಿ. ಆದರೆ ವೈರಿಗಳನ್ನು ಪ್ರೀತಿಸುವ ಮನಸ್ಸು ಇರುವುದಿಲ್ಲ. ಪ್ರೀತಿಸುವುದು ಬಿಟ್ಟಿದ್ದಾರೆ ಅನೇಕರು. ಗಂಡನನ್ನು ಪ್ರೀತಿಸುವುದಿಲ್ಲ ಹೆಂಡತಿ, ಮಕ್ಕಳನ್ನು ಪ್ರೀತಿಸುವುದಿಲ್ಲ ಕೆಲವರು, ತಂದೆ ತಾಯಿಗಳನ್ನು ಪ್ರೀತಿಸುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರು ಕೂಡ ವೈರಿಗಳನ್ನು ಪ್ರೀತಿಸಬೇಕು. ಮೊಟ್ಟ ಮೊದಲನೇ ಮಾತು ಹೇಳ್ತಾ ಇರೋ ಮಾತು. ಆಮೇಲೆ ಉಪಕಾರ ಮಾಡಿರಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ, ಒಳ್ಳೆಯ ಕ್ರಿಯೆಗಳನ್ನು ಮಾಡಿರಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ ಅಂಗಗಳ ಮೂಲಕ. ಹಾಗೆ ನಿಮ್ಮ ಬಾಯಿ, ನಿಮ್ಮ ತುಟಿಗಳು, ನಿಮ್ಮ ನಾಲಿಗೆಯ ಮೂಲಕ ಒಳ್ಳೆಯ ಮಾತುಗಳನ್ನು ಆಡಿರಿ. ಕೇಳುವವರ ಹಿತಕ್ಕಾಗಿ ಮಾತನಾಡಿರಿ. ಧೈರ್ಯವನ್ನು ಬಿಡದೆ ನಿಮ್ಮ ಹತ್ತಿರ ಇರುವ ರೊಕ್ಕವನ್ನು ಧೈರ್ಯವಾಗಿ ಕೊಡಿರಿ. ಸಾಲ ಅಂತಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ. ಜಕ್ಕಯ್ಯನ ಜೀವನವನ್ನು ನೋಡ್ರಿ. ಜಕ್ಕಯ್ಯ ಬಹಾರಿ ಜಿಬುಕ ಮನುಷ್ಯ. ಆತನು ಹಣದ ಆಸೆ ಜಾಸ್ತಿ ಆತನಿಗೆ. ಆದರೆ ಯೇಸು ಕ್ರಿಸ್ತನು ಆತನ ಮನೆಯೊಳಗೆ ಬಂದ ತಕ್ಷಣವೇ ಆತ ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನೇಕರಿಗೆ ಹಂಚಿಕೊಟ್ಟಿದ್ದಾನೆ. ಎರಡನೇ ಮಾತು ಹೇಳ್ತಾ ಇದ್ದ, ಅನ್ಯಾಯ ಮಾಡಿ ಗಳಿಸಿದ ಹಣವನ್ನು ನಾನು ತಿರುಗಿ 4ರಷ್ಟು ಮಟ್ಟಿಗೆ ಹೆಚ್ಚಾಗಿ ನಾನು ಕೊಡುತ್ತೇನೆಂದು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. ನಿಮ್ಮ ಹತ್ತಿರ ಇರುವ ಹಣವನ್ನು ಅನೇಕರಿಗೆ, ಬಡವರಿಗೆ ಹಂಚಿರಿ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಿರಿ, ದೈವ ಸೇವಕರಿಗೆ ಕೊಡ್ರಿ, ಅನೇಕರಿಗೆ ನಿಮ್ಮ ಹಣವನ್ನು ಕೊಡಿರಿ. ಪರಲೋಕದಲ್ಲಿ ನೀವು ಹಣ ಕೊಟ್ಟರೆ ನಿಮಗೆ ಪರಲೋಕ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತದೆ. ದೇವರ ಮಕ್ಕಳಾಗಿ ನೀವು ಎನಿಸಲ್ಪಡ್ತೀರಿ. ಯೇಸು ಸ್ವಾಮಿ ಹೇಳಿದ್ದಾರೆ,
ತಕ್ಷಣವೇ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಜಕ್ಕಯ್ಯನ ವಿಷಯದಲ್ಲಿ. ಈತನು ಕೂಡ ಅಬ್ರಹಾಮನಿಗೆ, ನೋಡ್ರಿ ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಯೇಸು ಸ್ವಾಮಿ ಜಕ್ಕಯ್ಯನ ವಿಷಯದಲ್ಲಿ ಹೇಳ್ತಾ ಇರುವ ಮಾತು 9ನೇ ವಾಕ್ಯವನ್ನು ಹೋದರೆ, ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ. ಅಬ್ರಹಾಮನೆಲ್ಲಿದ್ದಾನೆ? ಪರಲೋಕದಲ್ಲಿ ನಿತ್ಯ ಜೀವದಲ್ಲಿರುವ ಅಬ್ರಹಾಮನಿಗೆ ವಾರಸರಾಗಿಬಿಟ್ಟನ, ದೇವರ ಮಗನಾಗಿ ಎನಿಸಲ್ಪಟ್ಟಿದ್ದಾನೆ. ತಾನು ಸಂಪಾದನೆ ಮಾಡಿಕೊಂಡಿರುವ ಹಣವನ್ನು, ಅನ್ಯಾಯವಾಗಿ ಗಳಿಸಿದ ಹಣವನ್ನು ಕೊಟ್ಟಿದ್ದಾರೆ ತಿರುಗಿ ವಾಪಸ್. ಇವತ್ತು ಅನೇಕ ಜನರು ದೈವ ಸೇವಕರಾಗಿರ್ಬೋದು, ನೀವು ಸಭೆಯಲ್ಲಿ ಹಿರಿಯರಾಗಿರ್ಬೋದು, ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ನೀವು ಇರ್ಬೋದು, ಆದರೆ ನಿಮ್ಮ ಹತ್ತಿರ ಇರುವ ಹಣವನ್ನು ಹಂಚಿರಿ, ವೈರಿಗಳನ್ನು ಪ್ರೀತಿಸಿರಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ವೈರಿಗಳನ್ನು ಪ್ರೀತಿ ಮಾಡಿದ್ದಾನೆ. ದೇವರೇ, ಇವರು ಏನು ಮಾಡ್ತಾ ಇದ್ದಾರೋ ಇವರಿಗೆ ಅರಿಯರು, ಇವರನ್ನು ಕ್ಷಮಿಸು ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ನಾವು ಕೂಡ ಅಂಥ ಮನಸ್ಸು ಪಡೆದುಕೊಂಡು ಯೇಸು ಸ್ವಾಮಿ ಹೇಳಿರೋ ಮಾತುಗಳ ಪ್ರಕಾರ ನಡೀಲಿಕ್ಕೆ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಯೇಸು ಕ್ರಿಸ್ತನಿಗೆ ಹೇಳಿರೋ ಮಾತುಗಳ ಪ್ರಕಾರ ನಡೀಲಿಕ್ಕೆ, ಆತನ ಗುಣಲಕ್ಷಣಗಳನ್ನು ಪಡೆದುಕೊಂಡು, ಯೇಸು ಸ್ವಾಮಿ ಗುಣವನ್ನು ನಾವು ಪಡೆದುಕೊಂಡು, ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿಕೊಂಡು ಯೇಸು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ, ಆತನ ಗುಣವನ್ನು ನಾವು ಇಟ್ಕೊಳ್ಳೋಣ. ಅಂಥ ಕೃಪೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.